ಸಿಂಬಲ್ ತೊಗೊಂಡಿರೋದು ಬಜಾಜ್ ಫಿನಾನ್ಸು. ಟೈಮ್ ಫ್ರೇಮ್ ತೊಗೊಂಡಿರೋದು ಡೇ ಚಾರ್ಟು. ಸೊ ನಾವೀಗ ಈಕ್ವಿಟಿ NSE ಇಂಡಿಯಾ ಡಾಟ್ ಕಾಮಲ್ಲಿ ಸೆಲ್ಲಿಂಗಲ್ಲಿದೆ. HDFC, ಬಜಾಜ್ ಫಿನಾನ್ಸ್, ಅದಾನಿ ಅಂತ ವಿಪ್ರೋ, ಟೆಕ್ ಎಮ್. ಸೊ ಅದು 5 ಸ್ಟಾಕ್ಸು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಪಾಯಿಂಟ್ಸ್ ಬರುತ್ತೆ, ಡೇ ಟೈಮ್ ಫ್ರೇಮ್ ತೊಗೊಂಡಿರೋದು. ಸೊ ಇಲ್ಲಿ ಬ್ರೇಕ್ಔಟ್ ಆಗಿ ಮತ್ತೆ ಇಲ್ಲೊಂದು ಟ್ರೆಂಡ್ ಲೈನ್ ಇದೆ ನೋಡಿ, ಅದ್ರ ಒಳಗೆ ಎಂಟರ್ ಆಗ್ತಾ ಇದೆ. ಸೊ ಐ ವಿಲ್ ಚೇಂಜ್ ಟು ದಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಚೇಂಜ್ ಮಾಡ್ತೀನಿ. ಸೊ ನೆಕ್ಸ್ಟ್ ಟಾರ್ಗೆಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ಇಲ್ಲಿ ಟ್ರೆಂಡ್ ಲೈನ್ ಇದೆ ಅಲ್ವಾ, ಸೊ ಇಲ್ಲಿವರೆಗೂ ಬರ್ಬೋದು. 6,950ವರೆಗೂ ಬರುತ್ತೆ, 955ವರೆಗೂ ಬರುತ್ತೆ. ಈಗ ಪ್ರೆಸೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 7,093 ಇದೆ ಅಲ್ವಾ, 7,100 ಇದೆ. ಸೊ 7,100 ಅಂದರೆ ಸೊ ನಮಗೆ ಎಷ್ಟು ಪಾಯಿಂಟ್ಸ್ ಬರುತ್ತೆ, 150 ಪಾಯಿಂಟ್ಸ್ ಬರುತ್ತೆ ಅಲ್ವಾ. ಸೊ ನಾಳೆ ಏನಾದರೂ ನಮಗೆ ಕ್ಯಾಂಡಲ್ಸ್ ಇದ್ರ ಕೆಳಗೆ, ಓಕೆ, ಈಗ ಲೋವರ್ ಟೈಮ್ ಫ್ರೇಮಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಲೋವರ್ ಟೈಮ್ ಫ್ರೇಮಲ್ಲಿ ಟ್ರೆಂಡ್ ಎಲ್ಲ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಟ್ರೆಂಡ್ ಲೈನ್ ಒಳಗೆ ಎಂಟರ್ ಆಗ್ತಾ ಇದೆ ಅಲ್ವಾ, ಇದು ರೆಸಿಸ್ಟೆನ್ಸ್ ಲೈನ್. ಸೊ ಆಲ್ರೆಡಿ ಒಂದು ಸತಿ ಎಂಟರ್ ಆಗಿದೆ. ಸೊ ಲೆಟ್ ಇಟ್ ರೀಟೆಸ್ಟ್. ಓಕೆ, ನಾಳೆ ಅಕಸ್ಮಾತ್ ಏನಾದರೂ ಡೇ ಸ್ಟಾರ್ಟ್ ಆಗ್ತಿದ್ದಂಗೆ, ಮಾರ್ಕೆಟ್ ಸ್ಟಾರ್ಟ್ ಆಗ್ತಿದ್ದಂಗೆ ಇಲ್ಲಿಂದ ಕ್ಯಾಂಡಲ್ಲು ಸ್ಟಾರ್ಟ್ ಆಗ್ಬೋದು. ಓಕೆ, ಸೊ ಕ್ಯಾಂಡಲ್ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆದರೆ ಅದ್ರ ಕೆಳಗೆ, ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಈ ಥರ ಕ್ಯಾಂಡಲ್ ಸ್ಟಾರ್ಟ್ ಆಗ್ಬೋದು. ಓಕೆ, ಈ ಥರ ಏನಾದರೂ ಕ್ರಿಯೇಟ್ ಆಯಿತು ಅಂತಂದರೆ ಇದ್ರ ಕೆಳಗೆ ನಾವು ಟ್ರೇಡ್ ತಗೋಬೋದು. ಇದು ಸ್ಟಾಪ್ ಲಾಸ್ ಆಗಿರುತ್ತೆ. ಪ್ರಾಫಿಟ್ಟು ಇಲ್ಲಿ ಬರುತ್ತೆ, 6,950 ಬರುತ್ತೆ. ಓಕೆ, ಸೊ ಇದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಆಲ್ಮೋಸ್ಟ್ 1:2.5 ಬರುತ್ತೆ. ಸೊ ದಿಸ್ ಈಸ್ ದಿ ಅನಾಲಿಸಿಸ್ ಆಫ್ ಬಜಾಜ್ ಫಿನಾನ್ಸ್. ನೆಕ್ಸ್ಟು HDFC ನೋಡಿದೆ, HDFC ಏನೂ ಅನಾಲಿಸಿಸ್ ಸಿಗಲಿಲ್ಲ. ನೆಕ್ಸ್ಟು ಅದಾನಿ ಅಂತ ನೋಡೋಣ. ಸೊ ಡೇ ಟೈಮ್ ಫ್ರೇಮಲ್ಲಿ ಟ್ರೆಂಡ್ ಲೈನ್ಸ್ ಡ್ರಾ ಮಾಡ್ಕೊಳ್ತೀನಿ. ಫಸ್ಟ್ ಅಲ್ಲಿ ಚೇಂಜ್ ಟು ಲೈನ್ ಚಾರ್ಟ್. ಓಕೆ, ಅಂದರೆ ಇವಾಗ ಸದ್ಯಕ್ಕೆ ನಮಗೆ ವಾಲ್ಯೂಮ್ ಏನೂ ಸಿಗಲ್ಲ ಇಷ್ಟೊತ್ತಲ್ಲಿ. ಸೊ ಮಾರ್ನಿಂಗ್ ಅಷ್ಟೇ ನಮಗೆ ವಾಲ್ಯೂಮ್ ಸಿಗೋದು. ಸೊ ಇದು ಪ್ಯಾರಲಲ್ ಚಾನಲಲ್ಲಿದೆ, ಅದಾನಿ ಅಂತ. ಸೊ ನಾವು ಅಲ್ಲಿ ಚೇಂಜ್ ಟು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್. ಓಕೆ, ಸೊ ಇದು ಅಲ್ಲಿ ಚೇಂಜ್ ಟು ಲೋವರ್ ಟೈಮ್ ಫ್ರೇಮ್. ಸೊ ಟ್ರೆಂಡ್, ಓಕೆ, ಟ್ರೆಂಡ್ ಲೈನ್ ಚೇಂಜ್ ಆಗಿದೆ ಅಲ್ಲ, ಸೊ 30 ಮಿನಿಟ್ಸಲ್ಲಿ ಚೇಂಜ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ನೋಡಿದಾಗ ನಮಗೆ ಕನ್ಸಾಲ್ಟೇಷನಲ್ಲಿದೆ ಅಲ್ವಾ. ಸೊ ಆಲ್ಮೋಸ್ಟ್ 1 2 3 4, ಸೊ 5th ಟೈಮು ಬ್ರೇಕ್ಔಟ್ ಆಗ್ತಾಯಿದೆ. ಸೊ ನಮಗೇನಾದರೂ ಇಲ್ಲಿ ನಾಳೆ ಮಾರ್ಕೆಟ್ ಸ್ಟಾರ್ಟ್ ಆಗ್ತಿದ್ದಂಗೆ ಇಲ್ಲಿ ರೆಡ್ ಕ್ಯಾಂಡಲ್ ಇಲ್ಲಿ ಬಂತು ಅಂತಂದರೆ, ದೆನ್ ಬಿಲೋ ದಟ್ ಕ್ಯಾಂಡಲ್ ವಿ ಕ್ಯಾನ್ ಟೇಕ್ ಎ ಟ್ರೇಡ್. ಸೊ ಟಾರ್ಗೆಟ್ ಎಷ್ಟಿರುತ್ತೆ ಅಂತಂದರೆ ಇಲ್ಲಿವರೆಗೂ ಬರುತ್ತೆ, 2,832 ಬರುತ್ತೆ ಅದಾನಿ ಎಂಟ. ಓಕೆ, ಸೊ ಸ್ಟಾಪ್ ಲಾಸ್ ಎಷ್ಟಿರುತ್ತೆ, ಇದು ವೇವ್ ಇದೆ ಅಲ್ವಾ, ಇದು ವೇವ್ ಹೈಟ್ ಇರುತ್ತೆ, 3,196 ಇರುತ್ತೆ. ಸೊ ದಿಸ್ ಈಸ್ ದಿ ಅನಾಲಿಸಿಸ್ ಆಫ್ ಅದಾನಿ ಅಂತ. ನೆಕ್ಸ್ಟ್ ವಿಪ್ರೋ ನೋಡೋಣ. ವಿಪ್ರೋ ಐಲ್ ಚೇಂಜ್ ಟು ಡೇ ಟೈಮ್ ಫ್ರೇಮ್. ಓಕೆ, ಈಗ ಲೋವರ್ ಟೈಮ್ ಫ್ರೇಮ್ ನೋಡೋಣ. ಹೈಯರ್ ಟೈಮ್ ಫ್ರೇಮಲ್ಲಿ ಏನೋ ನಮಗೆ ಅನಾಲಿಸಿಸ್ ಸಿಗಲಿಲ್ಲ. ಸೊ ಲೋವರ್ ಟೈಮ್ ಫ್ರೇಮಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು?
ಓಕೆ. ಫಿಬೊನಾಚಿ ಸೀರೀಸ್ ಹಾಕ್ಕೊಂಡು ನೋಡೋಣ ಎಲ್ಲಿವರೆಗೂ ಅಂದರೆ ಈಗ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಆದಮೇಲೆ ಅದು ಅಪ್ ಟ್ರೆಂಡ್ ಹೋಗ್ತಾ ಇದೆ ಅಲ್ವಾ. ವಿಪ್ರೋ ಫಿಬೊನಾಚಿ ರಿಟ್ರೇಸ್ಮೆಂಟ್ ಇಲ್ಲಿಂದ ಇಲ್ಲಿಗೆ ಹಾಕ್ಕೊಂಡ್ರೆ ಎಲ್ಲಿವರೆಗೂ ಬಂದಿದೆ ಅದು 0.6 ಬಂದು ಅದು ರಿವರ್ಸ್ ಆಗ್ತಿದೆ ಅಲ್ವಾ. ಸೊ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ 0.2 ಅಂದರೆ 589ವರೆಗೂ ವಿ ಕ್ಯಾನ್ ಏಬಲ್ ಟು ಎಕ್ಸ್ಪೆಕ್ಟ್ ದಿ ಟಾರ್ಗೆಟ್. ಓಕೆ, ಇಲ್ಲಿವರೆಗೂ ಬರುತ್ತೆ, 589ವರೆಗೂ ಬರುತ್ತೆ. ಬಟ್ ಲೋವರ್ ಟೈಮ್ ಫ್ರೇಮಲ್ಲಿ ನೋಡೋಣ. ಲೋವರ್ ಟೈಮ್ ಫ್ರೇಮಲ್ಲಿ ಹೇಗಿದೆ ಕ್ಯಾಂಡಲ್ಸ್ ಕ್ರಿಯೇಷನ್ ಅಂತ, ಯಾವಾಗ ತಗೋಬೋದು ಅಂತ ನೋಡಬೇಕು. ಫಸ್ಟು ವಾಲ್ಯೂಮ್ ಚೆಕ್ ಮಾಡ್ಕೋಬೇಕು. ಸೊ ಇದು ಟ್ರೆಂಡ್ ಬಂದು ಅಪ್ ಟ್ರೆಂಡೇ ಇದೆ. ಓಕೆ, ಅಲ್ಲಿ ಚೇಂಜ್ ಟು ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್. ಸೊ ಇಲ್ಲಿ ಬ್ರೇಕ್ಔಟ್ ಆಗಿದೆ ಅಲ್ವಾ, ಬ್ರೇಕ್ಔಟ್ ಆಗಿ ಮತ್ತೆ ಬಂದಿದ್ದು ರೀಟೆಸ್ಟ್ ಮಾಡಲಿ. ರೀಟೆಸ್ಟ್ ಆದಮೇಲೆ ಬೇಕಿದ್ದರೆ ವಾಲ್ಯೂಮ್ ಚೆಕ್ ಮಾಡಿ, ವಾಲ್ಯೂಮ್ ಕರೆಕ್ಟ್ ಇತ್ತು ಅಂತಂದರೆ ಬೈ ಮಾಡ್ಬೋದು. ಸೊ ಟಾರ್ಗೆಟ್ ಎಷ್ಟಿರುತ್ತೆ, 586 ಇರುತ್ತೆ. ಓಕೆ, ದಿಸ್ ಈಸ್ ದಿ ಅನಾಲಿಸಿಸ್ ಆಫ್ ವಿಪ್ರೋ. ಓಕೆ, ನೆಕ್ಸ್ಟ್ ಟೆಕ್ಎಮ್. ಟೆಕ್ಎಮ್ I'll change to day chart. ಓಕೆ, ಇದು ರೆಸಿಸ್ಟೆನ್ಸ್ ಲೈನ್ ಹತ್ರ ಇದೆ, ಟಾರ್ಗೆಟ್ ರೀಚ್ ಆಗಿದೆ. ಆ್ಯಂಡ್ ಆಲ್ಸೋ ಒನ್ ಮೋರ್ ಟ್ರೆಂಡ್ ಲೈನ್ ಬರುತ್ತೆ ನೋಡಿ, ಇಲ್ಲಿ ಡ್ರಾ ಮಾಡಿದ್ರೆ ಇಲ್ಲೂ ಇನ್ನೊಂದು ಸ್ವಲ್ಪ ಇದೆ ಟಾರ್ಗೆಟ್ ಅಷ್ಟೆ.